ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಸಮಾಜದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಮೊದಲೇ ಒಂದಷ್ಟು ತೀರ್ಮಾನಗಳಿಗೆ ಬಂದುಬಿಡ್ತೀವಿ ಅಲ್ವಾ? ಆದರೆ ವಾಸ್ತವ ತುಂಬಾನೇ ಬೇರೆ ಇರುತ್ತೆ. ಇವತ್ತು ಪುಣೆಯ ಲೈಂಗಿಕ ಕಾರ್ಯಕರ್ತೆಯರ ಬದುಕಿನತ್ತ ಒಂದು ಆಳವಾದ ನೋಟ ಹರಿಸೋಣ. ಇದು ಬರೀ ಅವರ ಕಷ್ಟಗಳ ಕಥೆ ಅಲ್ಲ, ಬದಲಾಗಿ ಅವರ ಅಸಾಧಾರಣ ಸ್ಥೈರ್ಯ, ಕಠೋರ ವಾಸ್ತವಗಳು, ಹಾಗೆ ಎಲ್ಲರಂತೆಯೇ ಅವರಿಗಿರುವ ಆಳವಾದ ಮಾನವೀಯ ಕನಸುಗಳ ಬಗ್ಗೆ ಕೂಡ ಹೌದು. ಬನ್ನಿ, ಸಮಾಜದ ಪೂರ್ವಗ್ರಹಿಕೆಗಳನ್ನೆಲ್ಲ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಈ ಮಹಿಳೆಯರ ನೈಜ ಬದುಕನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿನ ಈ ಕಟು ಸತ್ಯದ ಮಾತುಗಳನ್ನು ಒಮ್ಮೆ ಗಮನಿಸಿ. ಜನ ನಮ್ಮನ್ನು ಕೀಳಾಗಿ ನೋಡ್ತಾರೆ, ಆದರೆ ನಾವು ಯಾರ ಮನೆಯಲ್ಲೂ ಕಳ್ಳತನ ಮಾಡ್ತಿಲ್ಲ. ಎಂಥ ಮಾತು ಅಲ್ವಾ ಇದು? ಈ ಒಂದೇ ಒಂದು ವಾಕ್ಯ ನಮ್ಮ ಇಂದಿನ ವಿಶ್ಲೇಷಣೆಗೆ ಒಂದು ಭದ್ರವಾದ ಬುನಾದಿ ಹಾಕಿಕೊಡುತ್ತೆ. ಈ ಮಹಿಳೆಯರು ದಿನನಿತ್ಯ ಎದುರಿಸುವ ನೈಜ ಬದುಕಿನ ಚಿತ್ರಣವನ್ನು ಈ ಸಾಲುಗಳು ಅಕ್ಷರಶಃ ಕಣ್ಣಿಗೆ ಕಟ್ಟುವಂತೆ ಮಾಡ್ತವೆ. ನೈತಿಕತೆ ಮತ್ತೆ ಬದುಕುಳಿಯುವಿಕೆಯ ಬಗ್ಗೆ ನಮಗಿರುವ ಸಾಂಪ್ರದಾಯಿಕ ಕಲ್ಪನೆಗಳನ್ನೇ ಇದು ಪ್ರಶ್ನಿಸುತ್ತೆ. ಇದು ಕೇವಲ ಒಂದು ಹೇಳಿಕೆಯಲ್ಲ, ಸಮಾಜದ ಕಣ್ಣು ತೆರೆಸುವಂಥ ಒಂದು ಕಟು ಸತ್ಯ. ಎಷ್ಟೇ ಅಪಮಾನಗಳೆದುರಾದರೂ ತಮ್ಮ ಕೆಲಸವನ್ನು ಒಂದು ವೃತ್ತಿಯಾಗಿ, ಅನಿವಾರ್ಯತೆಯಾಗಿ ನೋಡುವ ಅವರ ದೃಷ್ಟಿಕೋನ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಭಾಗ 1: ಕೆಂಪು ದೀಪಗಳ ಆಚೆಗಿನ ಬದುಕು. ಸರಿ, ಈಗ ಭೌತಿಕ ಲೇಬಲ್ಗಳನ್ನೆಲ್ಲ ಮೀರಿ ಅವರ ಪ್ರಾದೇಶಿಕ ಹಾಗೂ ಭಾವನಾತ್ಮಕ ಪಯಣದ ಆಳಕ್ಕೆ ಇಳಿಯೋಣ. ಪುಣೆಯ ರೆಡ್ ಲೈಟ್ ಏರಿಯಾದ ಕಿರಿದಾದ ಗಲ್ಲಿಗಳ ವಾತಾವರಣ ಹೇಗಿರುತ್ತೆ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಆ ಸಣ್ಣ ಉಸಿರುಗಟ್ಟಿಸುವಂತಹ ಕೋಣೆಗಳಲ್ಲಿ ಹಗಲು ರಾತ್ರಿ ಅನ್ನೋ ವ್ಯತ್ಯಾಸನೇ ಇರಲ್ಲ. ಸೂರ್ಯನ ಬೆಳಕು ಕೂಡ ಸರಿಯಾಗಿ ಬೀಳದ ಆ ಜಾಗದಲ್ಲಿ ಪ್ರತಿ ಗೋಡೆಯೂ ತಾನು ಕಂಡ ಅಸಂಖ್ಯಾತ ನೋವಿನ ಕಥೆಗಳನ್ನು ಮೌನವಾಗಿ ಹೇಳ್ತಿರುತ್ತೆ. ಆದರೂ ಇಷ್ಟೆಲ್ಲ ಕತ್ತಲೆಯ ನಡುವೆಯೂ ಹೇಗಾದರೂ ಸರಿ ಬದುಕಲೇಬೇಕು ಅನ್ನೋ ಒಂದು ಅಚಲವಾದ ಛಲ ಆ ಕೋಣೆಗಳಲ್ಲಿ ಜೀವಂತವಾಗಿರುತ್ತೆ. ಇದು ಬರೀ ಒಂದು ಜಾಗದ ವಿವರಣೆಯಲ್ಲ, ಅವರ ಮಾನಸಿಕ ಸ್ಥಿತಿನ ಕೂಡ ಇದು ಪ್ರತಿಬಿಂಬಿಸುತ್ತೆ. ಮುಂದಿನ ಭಾಗ: ಬದುಕಿಗಾಗಿ ಒಂದು ಮುಖವಾಡ. ವಾಸ್ತವ ಮತ್ತು ದೈಹಿಕತೆಯನ್ನು ಬದುಕುಳಿಯುವ ಈ ಹೋರಾಟ ಹೇಗೆ ನಿರ್ಧರಿಸುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನಿಜಕ್ಕೂ ಗಮನ ಸೆಳೆಯುವ ಅಂಶ ಅಂದ್ರೆ ಈ ದುರಂತಮಯ ವ್ಯತ್ಯಾಸ. ಸಮಾಜ ಕಡು ಬಣ್ಣದ ಮೇಕಪ್ ಹಾಕಿಕೊಂಡ ಈ ಮುಖಗಳನ್ನು ನೋಡಿದಾಗ ಅದನ್ನ ಕೇವಲ ಆಕರ್ಷಣೆ ಅಥವಾ ಬಾಹ್ಯ ಸೌಂದರ್ಯ ಅಂತಷ್ಟೇ ಭಾವಿಸುತ್ತೆ. ಆದರೆ ವಾಸ್ತವ ಏನ್ ಗೊತ್ತಾ? ಅದು ತಮ್ಮ ದೈಹಿಕ ನೋವು, ಅನಾರೋಗ್ಯ ಹಾಗೂ ಆಳವಾದ ಭಾವನಾತ್ಮಕ ಆಘಾತವನ್ನು ಮುಚ್ಚಿಡಲು ಅವರು ಬಳಸುವ ಒಂದು ಅನಿವಾರ್ಯ ಮುಖವಾಡವಷ್ಟೇ. ಹೊಟ್ಟೆಪಾಡಿಗಾಗಿ ಗ್ರಾಹಕರನ್ನ ಸೆಳೆಯಲು ಅವರು ಎಷ್ಟೇ ಅನಾರೋಗ್ಯದಿಂದ ನರಳ್ತಿದ್ರೂ ನಗುಮುಖದಿಂದಲೇ ಇರಬೇಕಾದ ಕರುಣಾಜನಕ ಸ್ಥಿತಿಯನ್ನ ಇದು ಎತ್ತಿ ತೋರಿಸುತ್ತೆ. ಇದನ್ನ ಕೇಳಿದ್ರೆ ನಿಜಕ್ಕೂ ಮನಸ್ಸಿಗೆ ಭಾರವಾಗುತ್ತೆ. ಇಲ್ಲೇ ನಾವು ಗಮನಿಸಲೇಬೇಕಾದ ಮತ್ತೊಂದು ಹೃದಯ ವಿದ್ರಾವಕ ಅಂಶವಿದೆ. ಇಂದು ತಮ್ಮ ಕುಟುಂಬವನ್ನ ಸಾಕಲು ಹಗಲಿರುಳು ದುಡಿತಿರುವ ಅನೇಕ ಮಹಿಳೆಯರ ಈ ಕಠೋರ ಪಯಣ ಶುರುವಾಗಿದ್ದು ಅವರ ಮುಗ್ಧ ಬಾಲ್ಯದಲ್ಲಿ. ಹೌದು, ಮೂಲಗಳ ಪ್ರಕಾರ ಕರ್ನಾಟಕದ ಎಷ್ಟೋ ಹೆಣ್ಣು ಮಕ್ಕಳು ಕೇವಲ 14 ವರ್ಷದವರಾಗಿದ್ದಾಗ ತಾವೆಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದರ ಅರಿವೇ ಇಲ್ಲದೆ ಇಲ್ಲಿಗೆ ತಂದು ಬಿಡಲ್ಪಟ್ರು. ಬದುಕಿನ ಅರ್ಥವೇ ತಿಳಿಯದ ವಯಸ್ಸಿನಲ್ಲಿ ಈ ಕೂಪಕ್ಕೆ ತಳ್ಳಲ್ಪಟ್ಟ ಆ ಮುಗ್ಧತೆಯ ಬಗ್ಗೆ ನಾವೆಲ್ಲರೂ ಒಮ್ಮೆ ಗಂಭೀರವಾಗಿ ಯೋಚಿಸಲೇಬೇಕು. ಭಾಗ 3: ಕಳಂಕ ಮತ್ತು ವ್ಯವಸ್ಥಿತ ದೌರ್ಜನ್ಯ. ಸಮಾಜ ಮತ್ತು ವ್ಯವಸ್ಥೆ ಈ ಮಹಿಳೆಯರ ದೈನಂದಿನ ಹೋರಾಟಗಳನ್ನು ಹೇಗೆ ಮತ್ತಷ್ಟು ಕಠಿಣಗೊಳಿಸುತ್ತೆ ಅಂತ ಈಗ ಪರಿಶೀಲಿಸೋಣ. ಮಹಿಳೆಯರ ಮೇಲಿನ ಈ ವ್ಯವಸ್ಥಿತ ದೌರ್ಜನ್ಯವನ್ನು ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ಸಾಮಾನ್ಯ ಮನುಷ್ಯನಿಗೆ ರಕ್ಷಣೆ, ಕಾಳಜಿ ಸಿಗಬೇಕಾದ ಮೂಲಭೂತ ಸಂಸ್ಥೆಗಳೇ ಇವರ ಪಾಲಿಗೆ ಹೇಗೆ ನರಕವಾಗಿವೆ ಅನ್ನೋದನ್ನು ಇದು ನಿಖರವಾಗಿ ತೋರಿಸುತ್ತೆ. ಆಸ್ಪತ್ರೆಗೆ ಹೋದರೆ ಅಲ್ಲಿ ಸಿಗೋದು ಚಿಕಿತ್ಸೆಗಿಂತ ಹೆಚ್ಚಾಗಿ ಅವಮಾನ. ಇನ್ನು ಸಮಾಜದ ಬಗ್ಗೆ ಹೇಳೋದಾದರೆ ಇವರನ್ನ ಮನುಷ್ಯರೆಂದು, ತಾಯಿಯಂದಿರು ಅಥವಾ ಸಹೋದರಿಯರು ಅಂತ ನೋಡಲು ಸಮಾಜ ಸಿದ್ಧವೇ ಇಲ್ಲ. ಈ ಎಲ್ಲ ಅಂಶಗಳು ಒಟ್ಟಾರೆಯಾಗಿ ವ್ಯವಸ್ಥೆ ಹೇಗೆ ಅವರ ಮೂಲಭೂತ ಮಾನವ ಘನತೆಯನ್ನು ಕಸಿದುಕೊಳ್ತಿದೆ ಅನ್ನೋದನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿ ತೋರಿಸ್ತಿವೆ. ಈ ನೇರವಾದ ಹೇಳಿಕೆಯನ್ನ ಕೇಳಿದಾಗ ಎಂಥವರ ಮನಸ್ಸಾದರೂ ಒಮ್ಮೆ ಮಮ್ಮಲ ಮರುಗುತ್ತೆ. ನಮ್ಮನ್ನು ರಕ್ಷಿಸಬೇಕಾದವರೇ ನಮ್ಮ ಮೇಲೆ ಸವಾರಿ ಮಾಡ್ತಾರೆ. ಯಾರು ಕಾನೂನನ್ನ ಎತ್ತಿ ಹಿಡಿದು ಈ ದುರ್ಬಲರನ್ನ ರಕ್ಷಿಸಬೇಕಿತ್ತೋ ಅವರೇ ಶೋಷಕರಾಗುವ ವಿಪರ್ಯಾಸ ನಿಜಕ್ಕೂ ಆಘಾತಕಾರಿ. ಪೊಲೀಸ್ ಠಾಣೆಗಳಲ್ಲಿ ನಡೆಯುವ ಹೇಳತೀರದ ದೌರ್ಜನ್ಯಗಳನ್ನು ಈ ಸಾಲು ಪ್ರತಿನಿಧಿಸುತ್ತೆ. ರಕ್ಷಕರೇ ಭಕ್ಷಕರಾದಾಗ ಈ ಮಹಿಳೆಯರಿಗೆ ಬೇರೆ ದಾರಿಯಿಲ್ಲದೆ ಕೇವಲ ತಮ್ಮ ಸ್ವಂತ ಮನೋಬಲದ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿತರಾಗಬೇಕಾದ ಅನಿವಾರ್ಯತೆಯನ್ನ ಇದು ಕಟ್ಟಿಕೊಡುತ್ತೆ. ಭಾಗ 4: ಉಜ್ವಲ ಭವಿಷ್ಯದ ಕನಸುಗಳು. ಈ ಸಂಪೂರ್ಣ ನಿರೂಪಣೆಯಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ಮತ್ತು ಸ್ಫೂರ್ತಿದಾಯಕವಾದ ತಿರುವು ಎಂದರೆ ಇಷ್ಟೆಲ್ಲ ಆಘಾತಗಳ ನಡುವೆಯೂ ಮುಂದಿನ ಪೀಳಿಗೆಯ ಮೇಲಿರುವ ಅವರ ಅಚಲವಾದ ವಿಶ್ವಾಸ.
ತಾವು ಅನುಭವಿಸ್ತಿರುವುದು ಒಂದು ನರಕ ಅಂತ ಗೊತ್ತಿದ್ರೂ ಆ ನರಕದ ಬೇಗೆ ತಮ್ಮ ಮಕ್ಕಳಿಗೆ ತಟ್ಟಬಾರದು ಅನ್ನೋದೇ ಈ ತಾಯಂದಿರ ದೊಡ್ಡ ಹಂಬಲ. ತನ್ನ ಮಕ್ಕಳಿಗೆ ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನ ಸಿಗ್ಬೇಕು, ಅವರಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದ ತಾಯಿಯೊಬ್ಳು 10ನೇ ತರಗತಿ ಪರೀಕ್ಷೆ ಬರೆದು ಪಾಸಾಗಿದ್ದಾಳೆ. ಎಂಥ ಅದ್ಭುತವಾದ ಸಾಧನೆ ಅಲ್ವಾ ಇದು? ಅವರ ಬದುಕಿನ ಅಂತಿಮ ಗುರಿ ಬರೀ ಹಣ ಸಂಪಾದನೆ ಅಲ್ಲ, ಬದಲಾಗಿ ಮಾತೃತ್ವದ ಅತ್ಯಂತ ಶುದ್ಧ ರೂಪ ಮತ್ತು ಭರವಸೆಯ ಮೇಲೆ ನಿಂತಿದೆ ಅನ್ನೋದನ್ನ ಇದು ಬಹಳ ಸುಂದರವಾಗಿ ಸಾಬೀತುಪಡಿಸಿದೆ. ನಾವು ಈ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿ ಉದ್ಭವಿಸುವ ಒಂದು ಪ್ರಮುಖ ಪ್ರಶ್ನೆ ನಮ್ಮೆಲ್ಲರನ್ನೂ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ಮನುಷ್ಯತ್ವದ ನಿಜವಾದ ಅಳತೆಗೋಲು ಯಾವುದು? ಒಬ್ಬ ವ್ಯಕ್ತಿ ಬದುಕಲು ಯಾವ ವೃತ್ತಿ ಮಾಡ್ತಾನೆ ಅನ್ನೋದರ ಆಧಾರದ ಮೇಲೆ ಅವರಿಗೆ ಗೌರವ ಸಿಗ್ಬೇಕಾ? ಅಥವಾ ಉತ್ತಮ ನಾಳೆಗಾಗಿ ಹೋರಾಡುತ್ತಿರುವ ಈ ತಾಯಂದಿರು ಮತ್ತು ಸಹೋದರಿಯರಿಗೆ ನಾವು ತೋರುವ ಸಹಾನುಭೂತಿ ಮತ್ತು ದಯೆಯಲ್ಲಿ ನಿಜವಾದ ಗೌರವ ಅಡಗಿದೆಯಾ? ಖಂಡಿತವಾಗಿಯೂ. ಘನತೆ ಅನ್ನೋದು ಕೇವಲ ಬಟ್ಟೆಯಲ್ಲೋ ವೃತ್ತಿಯಲ್ಲೂ ಇಲ್ಲ, ಅದು ನಾವು ಮತ್ತೊಬ್ಬ ಮನುಷ್ಯನನ್ನ ನೋಡುವ ರೀತಿಯಲ್ಲಿದೆ. ಈ ನೈಜ ಕಥೆ ಸಮಾಜದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಮೂಡಿಸುತ್ತೆ ಅನ್ನೋ ಭರವಸೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸ್ತಿದ್ದೇನೆ.